ನಾಚಿಕೆ ಆಗಬೇಕು ಅವರಿಗೆ. ಮಾನ ಮರ್ಯಾದೆ ಏನೂ ಇಲ್ಲ ಅವರಿಗೆ. ಬೆಲೆ ಏರಿಕೆಯನ್ನು ನೀವು ಯದ್ವಾ ತದ್ವಾ ಏರಿಸಿ ಇವತ್ತು ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರ ಸರ್ಕಾರ ಬೆಲೆ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಿದ್ದೀರಿ. ಇದು ಸತ್ಯಕ್ಕೆ ದೂರವಾದಂತ. ಕೂತ್ಕೊಳ್ರಿ. ಯಾರ್ರೀ ಅವರು? ಯಾರ್ರೀ ಅವರು? ಯಾರು? ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ದಯವಿಟ್ಟು ಈ ಕಡೆ ಎಲ್ಲರೂ ಕುಳಿತುಕೊಳ್ಳಿ. ಅಲ್ಲೇನಿಲ್ಲ, ನೋಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಭಾರತ್ ಮಾತಾ ಕಿ. ಪೊಲೀಸ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಇಲ್ಲಿ. ಯಾವನವನು ಲೇ? ನೋ ನೋ ನೋ. ಬರ ಇಲ್ಲಿ. ಬರ ಇಲ್ಲಿ. ಯಾವನವನು SP? ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ. ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಬೋಲೋ ಭಾರತ್ ಮಾತಾ ಕಿ. ದುಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಿ. ಕುಳಿತುಕೊಳ್ಳ್ರಿ. ಎಲ್ಲರೂ ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೊಳ್ರಿ. ಬಿಜೆಪಿಯವರು, RSSನವರು ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನ ಕರಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾವು ಈ ಬಿಜೆಪಿಯವರ ಗೊಡ್ಡು ಪ್ರಯತ್ನಗಳಿಗೆ ಎದುರಲ್ಲ. ಇವರನ್ನ ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಅಂತಕ್ಕಂಥದನ್ನ ಅವರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರಿಗೆ ನಾವು RSSನವರನ್ನ, ಬಿಜೆಪಿಯವರನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರು ಸಾಕು. ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಂಥ ದುಷ್ಕೃತ್ಯಗಳನ್ನು ಮಾಡ್ತಾರಲ್ಲ ಬಿಜೆಪಿಯವರು, ಇವರಿಗೆ ಇಡೀ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ ಅವರಿಗೆ ಧಿಕ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾಚಿಕೆ ಆಗಲ್ಲ ನಿಮಗೆ? ಬೆಲೆ ಏರಿಕೆ ಇವತ್ತು ಕಾರಣಕರ್ತರು ಯಾರು? ಬೆಲೆ ಏರಿಕೆ ಇವತ್ತೇನಾದ್ರೂ ಆಗಿದ್ರೆ 2014ರಲ್ಲಿ ಚಿನ್ನದ ಬೆಲೆ 28,000 ರೂಪಾಯಿ ಇತ್ತು. ಇವತ್ತು 1,00,000 ರೂಪಾಯಿ ಆಗಿದೆ. 1,00,000 ರೂಪಾಯಿ ಆಗಿದೆ. ಇದಕ್ಕೆ ಯಾರು ಕಾರಣ? ನಾವು ಕಾರಣನಾ? ಕಾಂಗ್ರೆಸ್ನವ್ರ ಕಾರಣನಾ? ಇದಕ್ಕೆ ಕಾರಣ ನರೇಂದ್ರ ಮೋದಿ
ಮತ್ತು ಬಿಜೆಪಿ ಅಮಿತ್ ಶಾ ಕಾರಣ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ರಾಗಿ ಬೆಲೆ, ಗೋಧಿ ಬೆಲೆ, ಅಕ್ಕಿ ಬೆಲೆ, ಮಜ್ಜಿಗೆ ಬೆಲೆ, ಹಾಲಿನ ಬೆಲೆ, ಮೊಸರಿನ ಬೆಲೆ, ಕೂತ್ಕೊಳ್ರಿ, ಎಲ್ಲರೂ ಕೂತ್ಕೊಳ್ಳಿ. ಈ ಕಡೆ ನೋಡ್ರಿ, ಇಲ್ಲಿ ಅವ್ರೇನ್ ನೋಡ್ಬೇಡ್ರಿ, ಎಲ್ಲ ಸಾಲ್ವ್ ಇದೆ. ಈ ಕಡೆ ನೋಡ್ರಿ, ಈ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ. ದಯವಿಟ್ಟು ಎಲ್ಲರೂ ಈ ಕಡೆ ನೋಡಿ. ಕೂತ್ಕೊಳ್ರಿ, ಎಲ್ಲ ಕೂತ್ಕೊಳ್ರಿ ಪ್ಲೀಸ್. ಆ ಕಡೆ ಏನ್ ನೋಡಕ್ ಹೋಗ್ಬಿಡಿ, ಕೂತ್ಕೊಳ್ಳಿ. ಅವ್ರು ಯಾರ ಒಬ್ಬ ಬಂದಿದ್ದ ಹೋದ ಅವನು. ಬೋಲೋ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ. ಜೈ ಕಾಂಗ್ರೆಸ್, ಜೈ ಜೈ ಕಾಂಗ್ರೆಸ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ನಾವ್ಯಾರು ಕೂಡ ಎದುರಲ್ಲ. ಮತ್ತೆ ಈ ನಿಮ್ಮ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿದೆ, ಅದರ ವಿರುದ್ಧ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ. ನಿಮಗೆ ನಾಚಿಕೆ ಆಗಬೇಕು. ಅಧಿಕಾರದಲ್ಲಿದ್ರಿ 4 ವರ್ಷಗಳ ಕಾಲ. 2023ರಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಏನು ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ರಿ, ನಿಮ್ಮನ್ನ ಸೋಲಿಸಿ 136 ಸ್ಥಾನಗಳನ್ನು ನಮಗೆ ಕೊಟ್ಟರು. ಎರಡ್ 2028 ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವೇ ಗೆಲ್ತೀವೋ ಹೊರತು ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನೀವು 2008, 2018, 2023 ಯಾವಾಗ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ರಿ ಹೇಳಿ ನೋಡೋಣ. ಬಿಜೆಪಿಯವರು 2008ರಲ್ಲಿ ಸಂಪೂರ್ಣ ಬಹುಮತವನ್ನು ಪಡೆದಿರಲಿಲ್ಲ. 2013ರಲ್ಲಿ ಪಡೆಯಲಿಲ್ಲ, 2018ರಲ್ಲಿ ಪಡೆಯಲಿಲ್ಲ, 2023ರಲ್ಲಿ ಪಡೆಯಲಿಲ್ಲ. ನೀವು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದು ಈ ದೇಶವನ್ನ ಹಾಳು ಮಾಡಿ, ಸಮಾಜವನ್ನ ಛಿದ್ರ ಮಾಡಿ, ದ್ವೇಷವನ್ನ ಹುಟ್ಟಾಕಿ, ನಿಮ್ಮ ಕೆಲಸ ಇದನ್ನು ಬಿಟ್ಟರೆ ಬೇರೆ ಏನ್ ಮಾಡಿದಿರಿ ನೀವು? ನೋಡೋಣ, ಹೇಳಿ ನೋಡೋಣ, ಏನ್ ಮಾಡಿದ್ದೀರಿ ನೀವು? ಭಾರತೀಯ ಜನತಾ ಪಕ್ಷ ಇದೆಯಲ್ಲ, ಸಮಾಜವನ್ನ ಒಟ್ಟುಗೂಡಿಸ್ತಕ್ಕಂಥ ಪಕ್ಷ ಅಲ್ಲ. ಸಮಾಜದಲ್ಲಿ ದ್ವೇಷವನ್ನು ಬಿತ್ತಿ ಸಮಾಜವನ್ನು ಒಡಿತಕ್ಕಂಥ ಪಕ್ಷ, ಬಡವರ ವಿರೋಧಿಗಳ ಪಕ್ಷ, ರೈತರ ವಿರೋಧಿಗಳ ಪಕ್ಷ, ಯುವಕರ ವಿರೋಧಿಗಳ ಪಕ್ಷ, ದಲಿತರ ವಿರೋಧಿಗಳ ಪಕ್ಷ, ಅಲ್ಪಸಂಖ್ಯಾತರ ವಿರೋಧಿಗಳ ಪಕ್ಷ. ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಆಗಲ್ಲ? ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಜಾಗಕ್ಕೆ ಬಂದು ಇಲ್ಲಿ ನೀವು ಸಭೆಯನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಇದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಬಗ್ಗಲ್ಲ, ದಕ್ಕಲ್ಲ, ಎದರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಪ್ರತಿಭಟನೆಯನ್ನು ಮುಂದುವರಿಸೋಣ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಯಾರು? ಬಿಜೆಪಿಯವರ, RSSನವರ, ಹಿಂದೂ ಮಹಾಸಭಾದವರ? ಕಾಂಗ್ರೆಸ್ಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದು 1947ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತ ಹೋರಾಟದ ಫಲ.
ಅದನ್ನು ಬಿಟ್ಟು ನೀವು RSSನವರು ಯಾವತ್ತಾದರೂ ಬಿಜೆಪಿಯವರು ಯಾವತ್ತಾದರೂ ಕೂಡ ಜನಸಂಘದವರು ಯಾವತ್ತಾದರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರ? ಒಬ್ಬನ ತೋರಿಸಿ ನೋಡೋಣ. ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಜೈಲಿಗೆ ಹೋಗಿರ್ತಕ್ಕಂಥದ್ದ ಒಬ್ಬ ನಾಯಕರನ್ನ ತೋರಿಸಿ ನೋಡೋಣ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥವರು ಕಾಂಗ್ರೆಸ್ನ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರು. 1924ನೇ ಇಸ್ವಿನಲ್ಲಿ ಇಲ್ಲಿ AICC ಸಭೆ ನಡೆಯಿತು, ವರ್ಕಿಂಗ್ ಕಮಿಟಿ ಸಭೆ ನಡೆಯಿತು. ಅದಕ್ಕೆ ಅನುಗುಣವಾಗಿ ನಾವು 100 ವರ್ಷ ತುಂಬುತ್ತಲ್ಲ ಅಂತೇಳಿ ಇಲ್ಲಿ ನಾವು ದೊಡ್ಡ ಸಮಾವೇಶವನ್ನು ಮಾಡಿದ್ರು. ಅವತ್ತೇ ಮನಮೋಹನ್ ಸಿಂಗ್ರವರು ಕಾಲ ಆದರು. ಆದ್ದರಿಂದ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ನಾವು ಇನ್ನೊಂದು ದಿನ ಮಾಡಿದೋ. ಆದರೆ ಬಿಜೆಪಿಯವರು ಯಾವತ್ತಾದರೂ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ನಿದರ್ಶನ ಇಲ್ಲ. ಏನ್ ಬಹಳ ದೇಶ ಪ್ರೇಮದ ಬಗ್ಗೆ ಬಹಳ ಮಾತಾಡ್ತಾರೆ, ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ, ಸುಳ್ಳು ಹೇಳೋದು. ಮೊನ್ನೆ ಈಗ 3 ಜನ ಮಂಜುನಾಥ್ ರಾವ್ ಆಮೇಲೆ ಇನ್ನಿಬ್ರು ಯಾರು, ಭರತ್ ಭೂಷಣ್, ಇನ್ನೊಬ್ರು ಮಧುಸೂದನ್ ರಾವ್. ಇವರು 3 ಜನ ಕರ್ನಾಟಕದವರು. ಇವರನ್ನ ಉಗ್ರರು ಕೊಲೆ ಮಾಡಿದ್ರು. ಆ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವನು ಇರಲಿಲ್ಲ, ಅಲ್ಲಿ ಒಬ್ಬ ಇಂಡಿಯನ್ ಆರ್ಮಿಯವರು ಇರಲಿಲ್ಲ. ಇದು ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ? ಮೊನ್ನೆ ಈಗ ಒಂದು ಕೆಲವು ವರ್ಷಗಳ ಹಿಂದೆ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು, ಅದೇ ಜಿಲ್ಲೆನಲ್ಲಿ. ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ಸೆಕ್ಯೂರಿಟಿ ಏನ್ ಮಾಡ್ತಾ ಇತ್ತು? ಒಬ್ಬ ಪೊಲೀಸ್ನವನಿರಲಿಲ್ಲ, ಒಬ್ಬ ಮಿಲಿಟರಿಯವನಿರಲಿಲ್ಲ. ಪಾಪ 26 ಜನ ಅಮಾಯಕರು ಪ್ರಾಣ ತೆತ್ತರು. ಇದಕ್ಕೆ ಯಾರು ಕಾರಣ? ಇದಕ್ಕೆ ಯಾರ ವಿಫಲ? ಇದಕ್ಕೆ ನರೇಂದ್ರ ಮೋದಿ ಅವರ ವಿಫಲತೆ ಅಲ್ವಾ? ನರೇಂದ್ರ ಮೋದಿ ಅವರ ವಿಫಲತೆ ಅಲ್ಲ, ಅಮಿತ್ ಶಾ ಅವರ ವಿಫಲತೆ ಅಲ್ವಾ? ಇದನ್ನು ಕೇಳಿದ್ರೆ ಅದನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತಂದ್ರು ಪಾಕಿಸ್ತಾನದವ್ರ ಪರವಾಗಿ ಅಂತ ಅಪಪ್ರಚಾರ ಮಾಡಿಸ್ತೀರಾ? ಪಾಕಿಸ್ತಾನದವ್ರ ವಿರುದ್ಧ ಯುದ್ಧ ಮಾಡಬೇಡಿ ಅಂತ ನಾನು ಹೇಳಿದೆ. ನನ್ನನ್ನು ಪ್ರಶ್ನವ್ರು ಕೇಳಿದ್ರು, ಮೈಸೂರಿನಲ್ಲಿ ಯುದ್ಧದ ಅಗತ್ಯತೆ ಇತ್ತಾ? ನಾನು ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ. ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ. ಅನಿವಾರ್ಯ ಆದರೆ ಯುದ್ಧವನ್ನ ಮಾಡೇಬೇಕಾಗ್ತದೆ. ದೇಶದ ಅಖಂಡತೆಗೆ, ಸಾರ್ವಭೌಮತೆಗೆ, ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸಮಯ ಬಂದರೆ ಯುದ್ಧಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಭಯೋತ್ಪಾದಕರನ್ನ ಬೇರು ಸಹಿತ ಕಿತ್ತಾಕದ್ರ ಬಿಡ್ಲು ಅವರನ್ನು ಬೆಳಿಲಿಕ್ಕೆ ಬಿಟ್ಟು ನೀವು ಸೆಕ್ಯೂರಿಟಿಯನ್ನ, ಭದ್ರತೆಯನ್ನು ಎಲ್ರಿಗೂ ಕೊಡೋದು ಬಿಟ್ಟು ಇವತ್ತು ಅದನ್ನು ಮುಚ್ಕೊಳ್ಳಿಕ್ಕೋಸ್ಕರ, ನಿಮ್ಮ ವೈಫಲ್ಯವನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ನನ್ನ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಪ್ರಯತ್ನವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಸಹಾಯ ಮಾಡ್ತಾ ಇದ್ದಾವೆ. ನಾನು ಹೇಳಿದ್ದೇ ಒಂದು, ತೋರಿಸಿದ್ದೇ ಒಂದು, ಜನಗಳ ಮುಂದೆ ಇಟ್ಟಿದ್ದೇ ಒಂದು. ಇದನ್ನೆಲ್ಲ ಮಾಡಬಾರ್ದು. ನಾವು ಯಾವತ್ತೂ ಕೂಡ ದೇಶದ ರಕ್ಷಣೆ, ದೇಶದ ಅಖಂಡತೆ, ದೇಶದ ಸಾರ್ವಭೌಮತೆ ಇದಕ್ಕೆ ಧಕ್ಕೆ ಬರಲಿಕ್ಕೆ ಬಿಡಲ್ಲ. ಈ ದೇಶವನ್ನ
ಸ್ವಾತಂತ್ರ್ಯಗೊಳಿಸಿದವರು ನಾವು. ಕಾಂಗ್ರೆಸ್ ಬ್ರಿಟಿಷ್ನವರನ್ನು ಹೊರಡಿಸಿ, ಇದು ಬಲವಂತದವರ ಯಾರು ಶ್ರೀಮಂತರಿದ್ದಾರೆ ಅವರು ಹೋರಾಟದ ಫಲವಾಗಿ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದಲ್ಲ. ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಧರ್ಮದ ಜನ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿರತಕ್ಕಂಥದ್ದು. ನಾನು ಕೇಳ್ತೀನಿ, ನಿಮಗೆ ನಾಚಿಕೆ ಆಗಲ್ಲ? ನಿಮಗೆ ಸ್ವಾತಂತ್ರ್ಯ ಬಂದ ಮೇಲೆ 52 ವರ್ಷಗಳ ಕಾಲ ಇವರು RSS ಕಚೇರಿನಲ್ಲಿ ಭಾರತದ ಧ್ವಜ ಹಾರಿಸಿರಲಿಲ್ಲ. 52 ವರ್ಷಗಳ ಕಾಲ ಭಾರತದ ಧ್ವಜ ಹಾರಿಸಿರಲಿಲ್ಲ. ನಾಚಿಕೆ ಆಗಲ್ಲ ನಿಮಗೆ ದೇಶದ ಬಗ್ಗೆ ಮಾತಾಡೋಕ್ಕೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? 52 ವರ್ಷಗಳ ಕಾಲ ಬಿಜೆಪಿ ಕಚೇರಿನಲ್ಲಿ ಭಾರತದ ಧ್ವಜವನ್ನು ಆರಿಸಿರಲಿಲ್ಲ. ನಿಮಗೆ ನಾಚಿಕೆ ಆಗಲ್ಲ? ನಾವು 4 ರೂಪಾಯಿ ಹಾಲಿನ ಬೆಲೆ ಏರಿಸಿದ್ರೆ ಅದನ್ನು ನೇರವಾಗಿ ನಮ್ಮ ಸರ್ಕಾರಕ್ಕೆ ಏನು ಬರಲ್ಲ. ಅದು ರೈತರಿಗೆ ಕೊಡ್ತಕ್ಕಂಥ ಬೆಲೆ, ರೈತರಿಗೆ ವರ್ಗಾವಣೆ ಮಾಡ್ತಕ್ಕಂಥ ಹಣ ಅದು. ಅಷ್ಟಾದರೂ ಕೂಡ ಬೇರೆ ರಾಜ್ಯಗಳು, ಪಕ್ಕದ ರಾಜ್ಯಗಳಿದ್ದಾವಲ್ಲ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಆ ರಾಜ್ಯಗಳಿಗಿಂತ ಕಡಿಮೆ ಇದೆ ಹಾಲಿನ ಬೆಲೆ, ಮಾರಾಟದ ಬೆಲೆ ಬೆಲೆ ಕಡಿಮೆ ಇದೆ. ಬಸ್ಸಿನ ದರ ಆ ರಾಜ್ಯಗಳಿಗಿಂತ ಕಡಿಮೆ ಇದೆ. ನಾವು ಪೆಟ್ರೋಲ್, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಆ ರಾಜ್ಯಗಳಿಗಿಂತ ಕಡಿಮೆ ಇದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಡೀಸೆಲ್ ಬೆಲೆ ಇರ್ಬೋದು, ಪೆಟ್ರೋಲ್ ಬೆಲೆ ಇರ್ಬೋದು. ಇವತ್ತು ಎಷ್ಟಿದೆ ಪೆಟ್ರೋಲ್ ಬೆಲೆ? 91 ರೂಪಾಯಿ ಅಲ್ಲ, ಡೀಸೆಲ್ ಬೆಲೆ 91 ರೂಪಾಯಿ 4 ಪೈಸೆ. ಸ್ವಾತಂತ್ರ್ಯ ಇವರು ನರೇಂದ್ರ ಮೋದಿ ಬಂದಾಗ ಎಷ್ಟಿತ್ತು? 49 ರೂಪಾಯಿ ಇತ್ತು. ಇವತ್ತು ಎಷ್ಟಾಗಿದೆ? 91 ರೂಪಾಯಿ 4 ಪೈಸೆ. ಯಾರ ಕಾರಣ ಇದಕ್ಕೆ? ಪೆಟ್ರೋಲ್ ಬೆಲೆ 70 ರೂಪಾಯಿ 71 ರೂಪಾಯಿ ಇತ್ತು, ಇವತ್ತು 102 ರೂಪಾಯಿ ಇದೆ. ಯಾರ ಕಾರಣ ಇದಕ್ಕೆ? ಯಾರ ಜವಾಬ್ದಾರಿ ಇದಕ್ಕೆ? ಡೀಸೆಲ್ ಬೆಲೆ 414 ರೂಪಾಯಿ ಇತ್ತು. ಒಂದು ಹಂತದಲ್ಲಿ 2016ರಲ್ಲಿ 1,000 ರೂಪಾಯಿಗಿಂತ ಜಾಸ್ತಿ ಹೋಗಿತ್ತು. ಇವತ್ತು 855 ರೂಪಾಯಿ ಇದೆ. ಯಾರ ಕಾರಣ ಇದಕ್ಕೆ? ಯಾರ ಕಾರಣ? ಅಗತ್ಯ ವಸ್ತುಗಳು ಇವತ್ತು ಎಲ್ಲ ಏರ್ಬೇಕಾದ್ರೆ ಮಿಸ್ಟರ್ ನರೇಂದ್ರ ಮೋದಿ ಕಾರಣ, ಅವರ ಸರ್ಕಾರ ಕಾರಣ. 11 ವರ್ಷಗಳಲ್ಲಿ ಈ ಬೆಲೆ ಎಲ್ಲ ಏರಿಕೆಯಾಗಿದೆಯಲ್ಲ, ಜನರ ಮೇಲೆ ಬರೆ ಹಾಕಿದಿರಲ್ಲ. ಮನಮೋಹನ್ ಸಿಂಗ್ನವ್ರ ಕಾಲದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ 30% ಇತ್ತು, ಇವತ್ತು 22% ಇದೆ. 8% ಕಡಿಮೆ ಆಯಿತು. ಯಾಕೆ ಕಡಿಮೆ ಆಯಿತು? ಕಾರ್ಪೊರೇಟ್ ಬಾಡಿಗಳಿದಾವಲ್ಲ, ಕಾರ್ಪೊರೇಟ್ ಸಂಸ್ಥೆಗಳು, ಅವುಗಳ ಮೇಲಿನ ತೆರಿಗೆ ಮನಮೋಹನ್ ಸಿಂಗ್ನಿದ್ದಾಗ 30% ಇತ್ತು, ಈಗ 22%, 8% ಕಡಿಮೆ ಆಯಿತು. ಅವ್ರ ಬೆಲೆ ಕಡಿಮೆ ಮಾಡ್ತೀರಿ, ಅವ್ರ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡ್ತೀರಿ. ಕಾರ್ಪೊರೇಟ್ ಬಾಡಿಗಳ ಮೇಲೆ, ಬಡವರ ಮೇಲೆ ತೆರಿಗೆಯನ್ನು ಹೆಚ್ಚು ಮಾಡ್ತೀರಿ. ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡ್ತೀರಿ, ಗ್ಯಾಸ್ ಬೆಲೆ ಜಾಸ್ತಿ ಮಾಡ್ತೀರಿ. ನಾಚಿಕೆ ಆಗಲ್ಲ ನಿಮಗೆ? ನಾವು ಸುಮ್ಮನೆ ಕೂರಲ್ಲ, ಹೋರಾಟ ಪ್ರತಿಭಟನೆ ಮಾಡೋದು ಹೊಸದಲ್ಲ. ಕಾಂಗ್ರೆಸ್ಸಿಗೆ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಶ್ರೀಮಂತರ ಪರವಾಗಿರ್ತಕ್ಕಂಥವ್ರು, ಕಾರ್ಪೊರೇಟ್ ಬಾಡಿಗಳ ಪರವಾಗಿರ್ತಕ್ಕಂಥವ್ರು, ಇಂಡಸ್ಟ್ರಿಯಲಿಸ್ಟ್ಗಳ ಪರವಾಗಿರ್ತಕ್ಕಂಥವ್ರು, ಇವರು ನಮಗೆ ಪಾಠಗಳು ಕೊಡಬೇಕಾಗಿಲ್ಲ. ನಾವು 2013ರಿಂದ 2018ವರೆಗಿರುವಾಗ ಅನೇಕ ಕಾರ್ಯಕ್ರಮಗಳನ್ನು ಬಡವರ ಪರವಾಗಿ ಮಾಡೋದು. ಇಂದಿರಾ ಕ್ಯಾಂಟೀನ್ ಏನಾಗಿತ್ತು? ಕೃಷಿ ಭಾಗ್ಯ ಕಾರ್ಯಕ್ರಮ ಏನಾಗಿತ್ತು ನಿಮ್ಮ ಕಾಲದಲ್ಲಿ? ಏನಾಗಿತ್ತು ನಿಮ್ಮ ಕಾಲದಲ್ಲಿ?
ಇಂದಿರಾ ಕ್ಯಾಂಟೀನ್ ಏನಾಗಿತ್ತು? ಇವತ್ತು 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಚುನಾವಣಾ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದು. 5 ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತೇಳಿ ಮೇನಲ್ಲಿ ನಾವು ಅಧಿಕಾರಕ್ಕೆ ಬಂದು ಜೂನ್ನಲ್ಲಿ ಶಕ್ತಿ ಯೋಜನೆ ಜಾರಿಯಾಯಿತು. ಜುಲೈನಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮ ಜಾರಿಯಾಯಿತು. ಆಗಸ್ಟ್ನಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮ ಜಾರಿಯಾಯಿತು. ಜನವರಿನಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿಯಾಯಿತು. ಒಂದೇ ವರ್ಷದೊಳಗಡೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಇವತ್ತೇನಾದರೂ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಕರ್ನಾಟಕದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ನಾವೇನು ಹೇಳ್ತೀವಿ, ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರೆ. ನಮ್ಮ ಮೇಲೆ ಇಲ್ಲದ ಆಪಾದನೆಗಳನ್ನು ಮಾಡೋದು, ಅಪಪ್ರಚಾರ ಮಾಡ್ತಕ್ಕಂಥದ್ದು. ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಖರ್ಚು ಮಾಡಿಬಿಟ್ಟು ಅಭಿವೃದ್ಧಿ ಕೆಲಸ ಕುಂಠಿತ ಆಗ್ಬಿಟ್ಟದೆ. ನಾನು ಹೇಳ್ತೀನಿ, ನಾವು ಅಧಿಕಾರಕ್ಕೆ ಬಂದ ಮೊದಲನೇ ವರ್ಷ 43,000 ಕೋಟಿ ರೂಪಾಯಿಗಳನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದು. 43,000 ಕೋಟಿ. ಆಮೇಲೆ 24-25ರಲ್ಲಿ 52,000 ಕೋಟಿ ರೂಪಾಯಿಗಳನ್ನು ಮಾಡಿದ್ದು. ಮೊನ್ನೆ ಈ ವರ್ಷ ಆರ್ಥಿಕ ವರ್ಷದಲ್ಲಿ 83,000 ಕೋಟಿ ರೂಪಾಯಿಗಳನ್ನು ಮಾಡ್ತಾ ಇದ್ದೀವಿ. ದಿವಾಳಿಯಾಗಿರ್ತಕ್ಕಂಥ ಪಕ್ಷ ಮಾಡಕ್ಕೆ ಸಾಧ್ಯನಾ? ಪಾಪರಾಗಿರ್ತಕ್ಕಂಥ ಸರ್ಕಾರ ಮಾಡಲಿಕ್ಕೆ ಸಾಧ್ಯನಾ? ಇವತ್ತು 2 ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 23, 24, 25ರಲ್ಲಿ 2 ವರ್ಷದಲ್ಲಿ 80,000 ಕೋಟಿ ರೂಪಾಯಿಗಳನ್ನು ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಗ್ಯಾರಂಟಿ ಯೋಜನೆಗಳಿಗೆ 80,000 ಕೋಟಿ ರೂಪಾಯಿಗಳನ್ನು. ಇದ್ರ ಜೊತೆಗೆ ಈ ವರ್ಷ 83,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಖರ್ಚು ಮಾಡ್ತಾ ಇದ್ದೀವಿ. ಮತ್ತೆ 50,000 ಕೋಟಿಗೂ ಹೆಚ್ಚು ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಸುಮಾರು 130 ಕೋಟಿಗೂ ಹೆಚ್ಚು ಹಣವನ್ನ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ನೀರಾವರಿಗೆ ಎಷ್ಟು ಖರ್ಚು ಮಾಡ್ತೀವಿ ಗೊತ್ತಾ ನಿಮಗೆ? ಮೇಜರ್ ಅಂಡ್ ಮೀಡಿಯಂ ಇರಿಗೇಷನ್ಗೆ 22,000 ಕೋಟಿ, ಸಣ್ಣ ನೀರಾವರಿಗೆ 3,000 ಕೋಟಿ, ಒಟ್ಟು 25,000 ಕೋಟಿ ರೂಪಾಯಿಯನ್ನ 1 ವರ್ಷದಲ್ಲಿ ನೀರಾವರಿಗೆ ಖರ್ಚು ಮಾಡ್ತಾ ಇದ್ದೀವಿ. ಇದು ಗೊತ್ತಾಗಲ್ಲ ನಿಮಗೆ? ಗೊತ್ತಾಗಲ್ಲ ನಿಮಗೆ? ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಮಾಡಲಿಕ್ಕೆ ಸಾಧ್ಯನಾ? ನಾವು ಗ್ಯಾರಂಟಿ ಯೋಜನೆಗಳಿಗೂ ಹಣ ಖರ್ಚು ಮಾಡ್ತಾ ಇದ್ದೀವಿ, ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣ ಖರ್ಚು ಮಾಡ್ತಾ ಇದ್ದೀವಿ. ನೀರಾವರಿ ಯೋಜನೆ, PWD, ಶಿಕ್ಷಣ, ಆರೋಗ್ಯ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ, ಎಲ್ಲ ಇಲಾಖೆಗಳಿಗೂ ಕೂಡ ಹಣ ಖರ್ಚು ಮಾಡ್ತಾ ಇದ್ದೀವಿ. ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ, ಕೆಲವು ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಮಾಡಿದರೂ ಕೂಡ ಪಕ್ಕದ ರಾಜ್ಯಗಳು ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಆ ಎಲ್ಲ ರಾಜ್ಯಗಳಿಗಿಂತ ಕಡಿಮೆ ಇದೆ. ಎಲ್ಲ ಕಡಿಮೆ ಇದೆ. ಪೆಟ್ರೋಲ್ ಕಡಿಮೆ ಇದೆ, ಡೀಸೆಲ್ ಕಡಿಮೆ ಇದೆ, ಹಾಲಿನ ದರ ಕಡಿಮೆ ಇದೆ, ಬಸ್ಸಿನ ದರ ಕಡಿಮೆ ಇದೆ. ನಾವು ಇವತ್ತು ಎಲ್ಲ ಪದಾರ್ಥಗಳ ಬೆಲೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀವು 4.5 ಲಕ್ಷ ಕೋಟಿ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕಲೆಕ್ಟ್ ಆಗುತ್ತೆ. 4.5 ಲಕ್ಷ ಕೋಟಿ ನಮಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ ಕೇಂದ್ರದಿಂದ
ಬರೀ 60,000 ಕೋಟಿ ರೂಪಾಯಿ, 4.5 ಲಕ್ಷ ರೂಪಾಯಿ ನಾವು ಕೊಡ್ತೀವಿ, ಬರೀ 60,000 ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ. ಇದು ನ್ಯಾಯನಾ? ಇದನ್ನು ಕೇಳಿದ್ರೆ ಸಿದ್ದರಾಮಯ್ಯ ಪ್ರತಿಭಟನೆ ಮಾಡ್ತೀರಾ? ನಿಮ್ಮ ಪ್ರತಿಭಟನೆಗೆಲ್ಲ, ನಿಮ್ಮ ಗೊಡ್ಡು ಬೆದರಿಕೆಗಳಿಗೆಲ್ಲ, ನಿಮ್ಮ ಅಪಪ್ರಚಾರಕ್ಕೆಲ್ಲ, ನಿಮ್ಮ ತಪ್ಪು ಆಪಾದನೆಗಳಿಗೆಲ್ಲ ಎದುರವನಲ್ಲ ಈ ಸಿದ್ದರಾಮಯ್ಯ. ನಿಮ್ಮನ್ನ ಮೆಟ್ಟಿ ನಿಲ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ. ನೀವು ಸಂವಿಧಾನವನ್ನು ಹಾಳು ಮಾಡಕ್ಕೆ ಹೊರಟಿದ್ದೀರಿ. ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರೋದು ಯಾವ ಸಂವಿಧಾನದಿಂದ? ಇದೇ ಸಂವಿಧಾನದಿಂದ ಅಲ್ಲ. ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಯಾವ ಸಂವಿಧಾನದಿಂದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲ. ಆದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ಸಮಯ ಆಗ್ಬಿಟ್ಟಿದೆ. ದಯಮಾಡಿ ನೀವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಇವತ್ತು ಏನಾದ್ರು ಆಗಿದ್ರೆ ಚಿನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.